ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋಣ ಕೊಟ್ಟೂರಿನ ರಥೋತ್ಸವದ ಹೃದಯಸ್ಪರ್ಶಿ ಕಥೆ. ಇದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ನೆಲೆವೀಡು. ಶ್ರೀ ಗುರು ಕೊಟ್ಟೂರೇಶ್ವರನಿಗೆ ಕೊಟ್ಟೂರು ಬಸವೇಶ್ವರ ಎಂತಲೂ ಕರೆಯುತ್ತಾರೆ. ಪ್ರತಿ ವರ್ಷ ಫೆಬ್ರುವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ರಥೋತ್ಸವ ಜರುಗುವುದು. ಡಿಸೆಂಬರ್ ತಿಂಗಳಲ್ಲಿ ಲಕ್ಷ ದೀಪೋತ್ಸವ ಜರುಗುವುದು. ಈ ಸ್ವಾಮಿಯ ಹಿರೇಮಠಕ್ಕೆ ಅನೇಕ ಭಕ್ತರಿದ್ದಾರೆ. ಈ ದೇವರ ಗುಡಿಯು 3 ಸ್ಥಳಗಳಲ್ಲಿ ಇದೆ. ಒಂದು ಹಿರೇಮಠ ಅಥವಾ ದೊಡ್ಡ ಮಠ, ತೊಟ್ಟಿಲು ಮಠ ಮತ್ತು ಗಚ್ಚಿನ ಮಠ. ಗಚ್ಚಿನ ಮಠದಲ್ಲಿ ಅಕ್ಬರ್ ಚಕ್ರವರ್ತಿ ಕೊಟ್ಟಿದ್ದಾನೆ ಎಂಬ ಪ್ರತೀತಿ ಇರುವ ಒಂದು ಮಂಚವೂ ಕೂಡ ಇದೆ. ಗಚ್ಚಿನ ಮಠದಲ್ಲಿ ಶ್ರೀ ಸ್ವಾಮಿಯ ಜೀವಂತ ಸಮಾಧಿಯೂ ಇದೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ನೆಲೆ ನಿಲ್ಲುವ ಮುಂಚೆ ಈ ಕ್ಷೇತ್ರದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ನೆಲೆಯ ಕ್ಷೇತ್ರವಾಗಿತ್ತು. ಒಮ್ಮೆ ಕೊಟ್ಟೂರೇಶ್ವರ ಸ್ವಾಮಿಯು ಊರೂರು ಸುತ್ತುತ್ತಾ ಶಿಕಾಪುರಕ್ಕೆ ಬಂದಾಗ ರಾತ್ರಿ ಆಯಿತು. ಆ ಸಮಯದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಬಳಿ ಬಂದು ಕೊಟ್ಟೂರೇಶ್ವರರು ತಮಗೆ ತಂಗಲು ಸ್ಥಳವನ್ನು ನೀಡುವಂತೆ ಕೇಳಿದರು. ವೀರಭದ್ರೇಶ್ವರರು ಒಪ್ಪಿದರು. ತಮ್ಮ ಆಸ್ಥಾನದಲ್ಲಿ ಮಲಗಲು ಸ್ಥಳವನ್ನು ನೀಡಿದರು. ಬೆಳಗಾಗುವ ಹೊತ್ತಿಗೆ ಸಂಪೂರ್ಣವಾಗಿ ಇಡೀ ಆಸ್ಥಾನವನ್ನು ಆವರಿಸಿದ ಕೊಟ್ಟೂರೇಶ್ವರರು ಶ್ರೀ ವೀರಭದ್ರನಿಗೆ ಸ್ಥಳವೇ ಇಲ್ಲದಂತೆ ಮಾಡಿದರು. ಈ ಕುರಿತು ಕೊಟ್ಟೂರೇಶ್ವರರು ವೀರಭದ್ರರನ್ನು ಕೇಳಲಾಗಿ, ನೀವು ನಿಮ್ಮ ಸ್ಥಳವನ್ನು ನನಗೆ ನೀಡಿ, ನೀವು ಕೊಡದಗುಡ್ಡಕ್ಕೆ ಹೋಗಿ ನೆಲೆಸಿರಿ ಎಂದು ಹೇಳಿದರು. ಅದರಂತೆ ಕೊಟ್ಟೂರೇಶ್ವರರು, ಇನ್ನು ಮುಂದೆ ಆ ನಿಮ್ಮ ಸ್ಥಳವನ್ನು ನೀವು ಯಾರಿಗೂ ಕೊಡಬಾರದು. ಆ ಕ್ಷೇತ್ರವು ಕೊಡದಗುಡ್ಡ ಎಂದು ಪ್ರಖ್ಯಾತವಾಗಲಿ. ಅಂತೆಯೇ ನೀವು ನನಗೆ ಕೊಟ್ಟ ಈ ಶಿಕಾಪುರ ಇನ್ನು ಮುಂದೆ ಕೊಟ್ಟೂರು ಎಂದು ಪ್ರಖ್ಯಾತವಾಗಲಿ ಎಂದು ಹರಸಿದರು. ಕೊಟ್ಟೂರಿಗೆ ಮೊದಲಿದ್ದ ಹೆಸರು ಶಿಕಾಪುರ. ಶ್ರೀ ಗುರು ಕೊಟ್ಟೂರೇಶ್ವರರು ಆಗಮಿಸಿದ ನಂತರ ಪವಾಡಗಳನ್ನು ಮಾಡುತ್ತಾ, ಇಲ್ಲದವರಿಗೆ ಪವಾಡ ಮಾಡಿಕೊಡುತ್ತಾ ಕೊಡುವ ಊರು ಕೊಟ್ಟೂರು ಎಂದಾಯ್ತು ನೋಡ ಎನ್ನುತ್ತಾರೆ ಹಿರಿಯರು. ಕೊಟ್ಟೂರೇಶ್ವರ ಸ್ವಾಮಿ ಉತ್ಸವಕ್ಕೆ ಭಕ್ತರು ತಮ್ಮ ತಮ್ಮ ಊರುಗಳಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬರುವುದು ರೂಢಿಯಲ್ಲಿದೆ. ಕೊಟ್ಟೂರುಗೆ ಸಂತ ಕೊಟ್ಟೂರೇಶ್ವರನ ಹೆಸರನ್ನು ಇಡಲಾಗಿದೆ. ಆದ್ದರಿಂದ ಇದರ ಇತಿಹಾಸವು ಗುರು ಕೊಟ್ಟೂರೇಶ್ವರನ ಇತಿಹಾಸದಿಂದ ಬಂದಿದೆ. ಒಮ್ಮೆ ಭೂಮಿಯ ಮೇಲೆ ವೀರಶೈವ ಪಂಥವು ಬೆದರಿಕೆಗೆ ಒಳಗಾದಾಗ ಸ್ವರ್ಗದಿಂದ ಭಗವಾನ್ ಶಿವ ಮತ್ತು ಪಾರ್ವತಿಯು ನಂದಿಗೆ ಶಿಕಾಪುರಗೆ ಹೋಗಿ ಮುಗ್ಧ ಜನರನ್ನು ರಕ್ಷಿಸಲು ಆದೇಶಿಸಿದರು. ಆದ್ದರಿಂದ ಭಗವಾನ್ ನಂದಿಯು ಸಾಧುವಿನ ರೂಪದಲ್ಲಿ ವೇಷ ಧರಿಸಿ ಶಿಕಾಪುರವನ್ನು ತಲುಪಿದನು. ಈ ಸಂತನನ್ನು ನಂತರ ಜನರು ಕೊಟ್ಟೂರೇಶ್ವರ ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ ಕೊಟ್ಟು ಅಥವಾ ಕೊಡು ಎಂದರೆ ಕೊಡು ಮತ್ತು ಈಶ್ವರ ಎಂದರೆ ಶಿವ, ಆಶೀರ್ವಾದ ನೀಡುವವನು. ಪ್ರತಿ ವರ್ಷ ಕೊಟ್ಟೂರೇಶ್ವರ ರಥೋತ್ಸವಕ್ಕೆ ಕೆಲವು ಭಕ್ತರು ತಮ್ಮ ಸ್ಥಳೀಯ ಸ್ಥಳಗಳಿಂದ ಕಾಲ್ನಡಿಗೆಯ ಮೂಲಕ ಕೊಟ್ಟೂರನ್ನು ತಲುಪುತ್ತಾರೆ. ಇದನ್ನು ಸಾಮಾನ್ಯವಾಗಿ ಪಾದಯಾತ್ರೆ ಎಂದು ಕರೆಯಲಾಗುತ್ತದೆ. ಗುರು ಕೊಟ್ಟೂರೇಶ್ವರ ದೇವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಅಂಗವಾಗಿ ಹತ್ತಿರದ ಹಳ್ಳಿಗಳ ಜನರು ದಾರಿಯಲ್ಲಿ ಅವರಿಗೆ ಆಹಾರ, ಹಣ್ಣು, ರಸ ಮತ್ತು ಔಷಧವನ್ನು ಬಡಿಸುತ್ತಾರೆ. ಕೊಟ್ಟೂರು ಸ್ಥಳವನ್ನು ತಲುಪಿದ ನಂತರ ಭಕ್ತರು ಮೊದಲು ದರ್ಬಾರ್ ಮುತ್ತಕ್ಕೆ ಭೇಟಿ ನೀಡುತ್ತಾರೆ. ನಂತರ ಉಳಿದ 3 ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಮಹಾಶಿವರಾತ್ರಿಯ ಮೊದಲು ನಡೆಯುವ ಗುರು ಕೊಟ್ಟೂರೇಶ್ವರ ತೇರು ಸಮಯದಲ್ಲಿ ಕರ್ನಾಟಕ ಮತ್ತು ಇತರ ರಾಜ್ಯಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಭಗವಾನ್ ಗುರು ಕೊಟ್ಟೂರೇಶ್ವರ ವಿಗ್ರಹವನ್ನು ರಥದೊಳಗೆ ಇರಿಸಲಾಗುತ್ತದೆ ಮತ್ತು ನಂತರ ಅವರಿಗೆ ಬುಡಕಟ್ಟು ಜನರು ಗಿಣ್ಣು ಹಾಲು ಬಡಿಸುತ್ತಾರೆ. ಈ ಬುಡಕಟ್ಟು ಕುಟುಂಬಕ್ಕೆ ಪ್ರತಿ ವರ್ಷ ಹಸು ಅಥವಾ ಎಮ್ಮೆ ಅಥವಾ ಮೇಕೆ ಈ ದಿನದಂದು ತಮ್ಮ ಮರಿಗಳಿಗೆ ಜನ್ಮ ನೀಡುತ್ತದೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಪಡೆದ ಹಾಲನ್ನು ಭಗವಂತನಿಗೆ ಬಡಿಸಲಾಗುತ್ತದೆ. ನಂತರ ರಥವು ಆ ನಿರ್ದಿಷ್ಟ ದಿನದಂದು ಕೆಲವು ಸಮಯದಲ್ಲಿ ಹೊಂದಿಕೆಯಾಗುವ ಮೂಲ ಎಂಬ ನಿರ್ದಿಷ್ಟ ನಕ್ಷತ್ರವನ್ನು ಆಧರಿಸಿ ಚಲಿಸುತ್ತದೆ. ಈ ನಕ್ಷತ್ರವು ಮೂಲಕ್ಕೆ ಹೊಂದಿಕೆಯಾಗುವವರೆಗೆ ಈ ರಥವು ಚಲಿಸುವುದಿಲ್ಲ. ನಕ್ಷತ್ರವು ಒಮ್ಮೆ ಹೊಂದಿಕೆಯಾದ ನಂತರ ರಥವು ತನ್ನದೇ ಆದ ಮೇಲೆ ಸ್ವಲ್ಪ ಚಲಿಸುತ್ತದೆ. ಇದು ವೀಕ್ಷಿಸಲು ಒಂದು ಅದ್ಭುತ ಸಂಗತಿಯಾಗಿದೆ. ಕೊಟ್ಟೂರೇಶ್ವರನು ಈಗ ರಥದೊಳಗೆ ಇದ್ದಾರೆ ಎಂದು ಸೂಚಿಸುತ್ತದೆ. ಆಗ ಮಾತ್ರ ಭಕ್ತರು ಓಂ ಶ್ರೀ ಗುರು ಕೊಟ್ಟೂರೇಶ್ವರಾಯ ನಮಃ, ಕೊಟ್ಟೂರೇಶ್ವರ ದೊರೆಯೇ ನಿನಗ್ಯಾರು, ಸರಿಯೇ, ಸರಿ ಸರಿ ಎಂದಾವರ ಅಜ್ಞಾನ ತೋರೆ, ಬಹುಪರಾಕ್ 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 ಎಂಬ ಮಂತ್ರವನ್ನು ಪಠಿಸಿ ರಥವನ್ನು ಎಳೆಯಲು ಸಾಧ್ಯವಾಗುತ್ತದೆ. ನಂತರ ರಥ ಸಾಗಲು ಆರಂಭಿಸಿದಾಗ ಭಕ್ತರು ಕೊಟ್ಟೂರೇಶ್ವರ ದೇವರಿಗೆ ಹೂವಿನ ಹಾರ, ತೆಂಗಿನಕಾಯಿ ಮತ್ತು ಬಾಳೆಹಣ್ಣುಗಳನ್ನು ಅರ್ಪಿಸುತ್ತಾರೆ. ಇದು ಆಗಿತ್ತು ಕೊಟ್ಟೂರು ರಥೋತ್ಸವದ ಅದ್ಭುತ ಕ್ಷಣಗಳು. ಭಕ್ತಿ, ಸಂಭ್ರಮ ಮತ್ತು ಏಕತೆಯ ಪ್ರತೀಕವಾದ ಈ ಉತ್ಸವ ನಮ್ಮ ಸಂಸ್ಕೃತಿಯ ಹೆಮ್ಮೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ. ಇನ್ನಷ್ಟು ಇಂತಹ ಸಂಸ್ಕೃತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.